ನಮಸ್ಕಾರ ವೀಕ್ಷಕರೇ, ನಾನು ಎಂ ಶ್ರೀನಿವಾಸ ಮೂರ್ತಿ ಅಂತ. ನಾನು ಪ್ಲಂಬರ್ ಕೆಲಸ ಮಾಡ್ತಾ ಇದ್ದೀನಿ. 6 ವರ್ಷದಿಂದೇನೆ ನಾನು ಕಾರ್ಡ್ ಮಾಡಿಸಿದ್ದೆ. ಕಾರ್ಮಿಕ 6 ವರ್ಷದ ಹಿಂದೆ ನಾನು ಪ್ಲಂಬರ್ ಕಾರ್ಡ್ ಅನ್ನು ಮಾಡಿಸಿದ್ದೆ. ಅದು ನಾನು ಬರೀ ಕೆಲಸ ಮಾಡ್ತಾ ಇದ್ನೇ ಹೊರತು ನನಗೆ ಯಾವುದೇ ರೀತಿ ಇದು ಅನುಕೂಲ ಇದಾಗ್ತಾ ಇರ್ಲಿಲ್ಲ. ಇದ್ರ ಬಗ್ಗೆ ಮಾಹಿತಿನೂ ದೊರಕ್ತಾ ಇರ್ಲಿಲ್ಲ. ನಾನು ಬಂದು ನಮ್ಮ ಈ ವಿಜಯ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಏನಿದೆ, ಇದು ನಮ್ಮ ಸ್ನೇಹಿತರ ಮುಖಾಂತರ ನಾನು ತಿಳಿದುಕೊಂಡೆ. 4 ವರ್ಷದಿಂದ ಬಂದು ನಾನು ಇಲ್ಲಿ ಸದಸ್ಯನಾದ ಮೇಲೆ ನನಗೆ ಈ ಸಂಘಟನೆಯಿಂದ ಏನೇನು ಮೂಲ ಸೌಕರ್ಯ ದೊರಕಬೇಕಾಗಿದೆ ಎಲ್ಲ ನನಗೆ ದೊರಕಿದೆ. ಹಾಗೂ ನಾನು ಇದರಲ್ಲಿ ನಮ್ಮ ಸ್ನೇಹಿತರಿಗೆ ತಿಳಿಸುವುದೇನೆಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಘಟನೆಗೆ ಸೇರಿ ನಿಮ್ಮ ಕುಂದು ಕೊರತೆ ಏನೇ ಇದ್ರೂನು, ನಿಮ್ಗೆ ಪೇಮೆಂಟ್ ಬರಲಿಲ್ಲ, ಇಲ್ಲ ಕೆಲಸದಲ್ಲಿ ಏನೇ ತೊಂದರೆ ಇದ್ರೂನು, ಏನೇ ಹಾಸ್ಪಿಟಲ್ದಾಗ್ಲಿ ಪ್ರತಿಯೊಂದಾಗ್ಲಿ ನಮ್ಮ ಸಂಘಟನೆಯಲ್ಲಿ ತಿಳಿಸ್ಕೊಂಡ್ರಿ ಅಂದ್ರೆ ನಾವು ಅದಕ್ಕಾದಷ್ಟು ಸ್ಪಂದಿಸಿ ನಿಮ್ಗೆ ಏನ್ ನೆರವು ಕೊಡ್ಬೇಕು ಅದನ್ನ ನಾವು ನಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯಕರ್ತರು, ನಮ್ಮ ಈ ಸಂಘಟನೆಯ ಸದಸ್ಯರು ಎಲ್ಲ ಸೇರಿ ನಿಮಗೆ ಅನುಕೂಲವನ್ನು ಒದಗಿಸುತ್ತೇವೆ ಅಂತ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ನಮ್ಮ ಸಂಘಟನೆಯು ತುಂಬಾ ಈ ಸಂಘಟನೆಯಲ್ಲಿ ಸೇರಿರೋದ್ರಿಂದ ನಾನು ತಿಳಿಸುವುದೇನೆಂದರೆ, ನಮ್ಮ ಸ್ನೇಹಿತರಲ್ಲಿ ನನ್ನ ಜೊತೆ ಸಹಪಾಠಿಗಳು ಯಾರಿದ್ದಾರೆ ಅವ್ರಿಗೆಲ್ಲ ನಾನು ತಿಳಿಸಿದ್ದೀನಿ. ನಮ್ಮ ಈ ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ, ನಮ್ಮ ಸಂಘಟನೆಯಲ್ಲಿ ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮ್ಗೆ ಏನೇನು ಇದಾಗುತ್ತೆ ಅದನ್ನೆಲ್ಲ ಅನುಕೂಲ ಮಾಡಿಕೊಡ್ತೀವಿ. ಮತ್ತೆ ಅವರವರಲ್ಲಿ ಏನಿದೆ ಕುಂದು ಕೊರತೆ ಏನೇ ಒಂದು ಇದ್ರೂ ನಮ್ಮ ಸಂಘಟನೆಯವರು ನಾವು ನೋಡ್ಕೊಳ್ತೇವೆ ಅಂತ ನಾವು ಇದರಿಂದ ಆಶ್ವಾಸನೆ ನಿಮ್ಗೆ ಕೊಡ್ತಿದ್ದೀವಿ. ಮತ್ತೆ ನಿಮ್ಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಘಟನೆಯನ್ನು ಬಂದು ಸೇರಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಂತಿ ನಮ್ಮ ಸಂಘಟನೆಯ ಸದಸ್ಯನಾದ ನಾನು ನಿಮ್ಮಲ್ಲಿ ತಿಳಿಸುವುದೇನೆಂದರೆ, ಈ ವಿಜಯ ಕರ್ನಾಟಕ ಅಸಂಘಟಿತ ಸಂಘದ ವತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ, ಈ ಸಂಘಕ್ಕೆ ಯಾವುದೇ ರೀತಿಯ ಧಕ್ಕೆ ಬರದೇ ಇರೋ ತರ ನೋಡಿಕೊಳ್ಳಿ. ಕರೆಕ್ಟ್. ಈ ವಿಜಯ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದಲ್ಲಿ ಎಲ್ಲರೂ ಬಂದು ನೋಂದಾಯಿಸಿಕೊಳ್ಳಿ. ಹಾಗೂ ವಿಜಯ ಕರ್ನಾಟಕ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘಕ್ಕೆ ಜೈ, ಮತ್ತೆ ಎಲ್ಲಾ ಕಾರ್ಮಿಕ ವರ್ಗದವರೆಗೂ ಜೈ ಅಂತ ಈ ನನ್ನ ಸಂದೇಶವನ್ನು ಮುಗಿಸುತ್ತಿದ್ದೇನೆ.